ಅಬ್ಬರಕ್ಕೆ ಬಡ ರೈತನ ಬದುಕಿ ಜಲಾವೃತ. ಕಳಸ ತಾಲೂಕಿನ ಹೊಸಮಠ ಗ್ರಾಮದಲ್ಲಿ ಅಶೋಕ್ ಎಂಬ ರೈತನ ಕಾಫಿ, ಅಡಿಕೆ, ಬಾಳೆ ಹಾಗೂ ಏಲಕ್ಕಿ ತೋಟಕ್ಕೆ ಭದ್ರಾ ನದಿಯ ಪ್ರವಾಹದ ನೀರು ನುಗ್ಗಿ ಅಪಾರ ಹಾನಿ ಉಂಟು ಮಾಡಿದೆ. ಪ್ರವಾಹದ ರಭಸಕ್ಕೆ ಕಾಫಿ ಹಾಗೂ ಅಡಕೆ ಗಿಡಗಳು ಬುಡ ಸಮೇತ ಕೊಚ್ಚಿ ಹೋಗಿದ್ದು, ಫಲ ನೀಡಲು ಬಂದಿದ್ದ ಬೆಳೆ ಸಂಪೂರ್ಣ ನಾಶವಾಗಿದೆ. ಧರ್ಮಸ್ಥಳ ಸಂಘದಿಂದ ಸಾಲ ಪಡೆದು ತೋಟ ಅಭಿವೃದ್ಧಿಪಡಿಸಿದ್ದ ಅಶೋಕ್ ಕುಟುಂಬಕ್ಕೆ ಈ ಅನಾಹುತ ದೊಡ್ಡ ಆಘಾತ ತಂದಿದೆ. ಒಂದು ಅಡಿಕೆ ಗಿಡ ತೋಟದಲ್ಲಿ ನಾವೆಲ್ಲ ಸಾಲ ಮಾಡಿ ಧರ್ಮಸ್ಥಳ ಸಂಘದಲ್ಲಿ 3 ಲಕ್ಷ ತೆಗೆದು ಗಿಡ ನೆಟ್ಟು ಇಷ್ಟು ಕಷ್ಟಪಟ್ಟು ಇವತ್ತು ನಾನೀಗ 4:15ಕ್ಕೆ ಪಂಚಾಯತಿಗೆ ಹೋಗಿ ಹೇಳಿದಾಗ ಅಲ್ಲಿ ಒಬ್ಬರು ಸಿಕ್ಕಿದ್ರು. ಅವ್ರಿಗೆ ಹೇಳಿದೆ, ಅವ್ರು ಹೇಳಿದ್ರೆ ಸೋಮವಾರವರೆಗೂ PDF ಸೋಮವಾರ GPS ಫೋಟೋ ಮಾಡಬೇಕು, ನಾವು ಸೋಮವಾರ ಬಂದು PDF ಕರ್ಕೊಂಡ್ಬಂದು GPS ಮಾಡಿದ್ಮೇಲೆ ಮತ್ತೆ ನಿಮಗೆ ಅದೇನು ಅಂತ ಮತ್ತೆ ಕೃಷಿ ಇಲಾಖೆಗೆ ತೋಟಗಾರಿಕೆ ಇಲಾಖೆಗೆ ಕೊಡ್ತೀವಿ, ನಾವೆಲ್ಲ ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ನಮಗೆ ಇವತ್ತು ರಾತ್ರಿ ನಾವು ಮಲಗೋದು ಹೆಂಗೆ ಕಷ್ಟ, ಈ ನೋಡ್ಕೊಂಡು ನಾವು ಹೆಂಗೆ ಬರ್ಬೇಕಾಗುತ್ತೆ. ನಮ್ಮ ಪರಿಸ್ಥಿತಿ ಈ ಥರ ಹೆಚ್ಚಿಗೆ ತೋಟ ಇಷ್ಟು ದೊಡ್ಡ ಅಡಿಕೆ ಮರ ಬೆಳೆಸ್ಬೇಕಾದ್ರೆ ನಾನು ಹೇಳ್ತೀನಿ, ರಾತ್ರಿ ನಾನು ನನ್ನ ಹೆಂಡತಿ ಮಕ್ಕಳು ಸಾಕ್ಕೊಂಡು ಸಾಕಿದ್ದು ಕೂಡ ಈ ಪರಿಸ್ಥಿತಿ ಬಂದಿದೆ. ಯಾರು ಹೇಳೋರು ಇಲ್ಲೇ ಇಲ್ಲ. ನಮ್ಮದು ಒಬ್ಬರು ಬಂದು ನೋಡಲಿಲ್ಲ, ಕೇಳಲಿಲ್ಲ, ಏನಾಗಿದೆ, ಏನು ಬರ್ತಿದ್ದೀರ ಸತ್ತಿದ್ದೀರ ಅಂತ ಯಾರು ಕೇಳಿಲ್ಲ ನಮ್ಮನ್ನು. ಅಡಿಕೆ ಹೋಗಿದೆ ಸರ್, ಏಲಕ್ಕಿ ಹೋಗಿದೆ, ಕಾಫಿ ಹೋಗಿದೆ, ಎಲ್ಲ ಪ್ರತಿಯೊಂದು ಹೋಗಿದೆ ಸರ್. ನಮ್ದು ನಾವು ಇನ್ನೊಬ್ರು ತೋಟದಲ್ಲಿ ಕೂಲಿ ಕೆಲಸ ಮಾಡಿ ದುಡಿತಿರೋದು. 2 ಹೆಣ್ಮಕ್ಳಿದಾವೆ ಸಣ್ಣ ಸಣ್ಣವು. ಬೇರೆ ಯಾವ ಉತ್ಪತ್ತಿಗೂ ನಮಗಿಲ್ಲ ಸರ್. ಇಲ್ಲೇ ಸಂಘದಲ್ಲಿ 3 ಲಕ್ಷ ಲೋನ್ ಮಾಡಿ ನಾವು ಮಾಡಿರೋದು ಕಷ್ಟಪಟ್ಟು ಕೆಲ್ಸಕ್ಕೆ ಚೆನ್ನಾಗಿಲ್ಲ ಸರ್. ಮನೆ ಬೇರೆ ಸರಿ ಇಲ್ಲ, ನಮ್ದು ಕೊಟ್ಟಿಗೆಯಲ್ಲಿ ಅಡಿಗೆ ಮಾಡಿ ಊಟ ಮಾಡ್ತಿರೋದು. ನಮ್ಮ ಮನೆ ಒಂದು ಕಾಲು ಫ್ರಾಕ್ಚರ್ ಆಗಿ ಅವರಿಗೂ ಕೆಲಸ ಮಾಡಂಗಿಲ್ಲ. ಇಷ್ಟೆಲ್ಲ ಯಾವ ಅಧಿಕಾರಿಗಳು ಕೇಳಿದ್ರು ಏನು ಎಂತಂದ್ರೆ ಕೇಳಕ್ ಬಂದಿಲ್ಲ ಸರ್. ನಮ್ಮ ಮನೆಗೆ ನಾವು ಹೆಂಗ್ ಸರ್ ಜೀವನ ಮಾಡೋದು ಹೇಳಿ? ನಾವು ಇಷ್ಟು ಕಷ್ಟಪಟ್ಟು ಇನ್ನ ಮುಂದೆ ಆದ್ರೂ ಜೀವನ ಮಾಡ್ಬೋದಲ್ಲ, ಬರೋದಲ್ಲ ಅಂತ ಗೋಳು ಬರ್ತಿದ್ವಿ. ಇನ್ನು ಪ್ರವಾಹದ ನೀರು ತೋಟದ ಜೊತೆಗೆ ಮನೆಗೂ ನುಗ್ಗಿ ಗೃಹೋಪಯೋಗಿ ವಸ್ತುಗಳಿಗೂ ಹಾನಿ ಉಂಟು ಮಾಡಿದೆ. ತೋಟದ ದುಸ್ಥಿತಿಯನ್ನು ಕಂಡು ರೈತ ಅಶೋಕ್ ಹಾಗೂ ಅವರ ಪತ್ನಿ ಕಣ್ಣೀರಿಡುತ್ತಿದ್ದು, ಜೀವನೋಪಾಯವೇ ಸಂಕಷ್ಟಕ್ಕೆ ಸಿಲುಕಿದೆ. ಸರ್ಕಾರ ತಕ್ಷಣವೇ ಸ್ಥಳ ಪರಿಶೀಲನೆ ನಡೆಸಿ ಸೂಕ್ತ ಪರಿಹಾರ ಘೋಷಿಸಬೇಕು ಎಂದು ಅಶೋಕ್ ಹಾಗೂ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಪಬ್ಲಿಕ್ 18 ನ್ಯೂಸ್ ಡೆಸ್ಕ್ ಮೂಡಿಗೆರೆ.